ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವ್ರನ್ನ ಭೇಟಿ ಮಾಡಿದ್ದೆ. ಏನಾಗುತ್ತೆ ಚುನಾವಣೆ ಅಂತ ಹೇಳಿ ಪ್ರೇಮ್ ಕುಮಾರ್ ಕೇಳಿದೆ. ನಾವು ಗೆಲ್ತೀವಿ ಸಾರ್ ಅಂತ ಪ್ರೇಮ್ ಕುಮಾರ್ ಹೇಳಿದ್ರು. ಆಮೇಲೆ ಗುಂಡೂರಾಯರ ಕಾಲದಲ್ಲಿ ಒಬ್ಬರು ಮುಸ್ಲಿಂ ಇದ್ರಲ್ಲ, ಯಾರೋ ಹೆಸರು ಎಫ್.ಎಂ. ಖಾನ್ ಹತ್ರ ಇವ್ರು ಹೇಳ್ತಾ ಇದ್ದೀನಿ ನಾನು. ಯಾರೋ ಎಫ್.ಎಂ. ಖಾನ್ ಹತ್ರ ದುಡ್ಡು ಕೇಳಕ್ ಬಂದಿದ್ರು ಕ್ಯಾಂಡಿಡೇಟು. ಇನ್ನ ಇಂದಿರಾ ಗಾಂಧಿ ಫೋಟೋ ತೋರ್ಸಾಗ ಗೆಲ್ತೀಯ ನೀನು, ದುಡ್ಡು ಯಾಕೆ ಕೊಡ್ಬೇಕು ನಿನಗೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದೀನಿ ಅಲ್ಲ ಪ್ರೇಮ್ ಕುಮಾರ್. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ನಾನು ನಮ್ಮ ಜಿಲ್ಲೆಯವರಲ್ಲ, ಇವರು ಹುಣಸೂರಿನವರು. ಸೊ ಹಂಗಾಗಿ ಪರಿಚಯ ಇದ್ದ ಮೇಲೆ ಹೋಗಿದ್ದೆ ನಾನು ಭೇಟಿ ಮಾಡೋಕ್ಕೆ ಇವರಿಗೆ LH-ನಲ್ಲಿ. ನಾನು ಇನ್ನೂ MLA ಆಗಿರಲಿಲ್ಲ. ಆಗ ಹೋದಾಗ ಈ ಥರ ಹೇಳಿದ್ರು, ಎಫ್.ಎಂ. ಖಾನ್ ಅವರು ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರಿಸ್ಕೊ ಬಂದ್ಬಿಡಿ, ಎಲ್ಲ ಕಡೆ ಗೆದ್ಬಿಡ್ತೀವಿ ನಾವು, ನೀವೇನು ದುಡ್ಡು ಕಾಸು ಏನೋ ಖರ್ಚು ಮಾಡಬೇಡ ಅಂತ ಯಾರೋ ದುಡ್ಡು ಕೇಳಿದವ್ರಿಗೆ ಕ್ಯಾಂಡಿಡೇಟ್ಗೆ ಹೇಳಿದ್ರು ಅಂತೇಳಿ ಇವ್ರು ಹೇಳಿದ್ರು. ನಾನು ಆಗ ಅಂದ್ಕೊಂಡೆ, ಇಷ್ಟೊಂದು ಪಾಪ್ಯುಲರ್ ಆಗಿ ಇಂದಿರಾ ಗಾಂಧಿಯವರು ಅಂತೇಳಿ ಅಂದ್ಕೊಂಡೆ ನಾನು. ಅದು ನಿಜವಾಗಿ ನೋಡಿದ್ರೆ ಗುಂಡೂರಾಯರು 27 ಸ್ಥಾನಗಳನ್ನು ಗೆದ್ದುಬಿಟ್ಟಿದ್ರು ಅಲ್ಲ, ಒಂದು ಸ್ಥಾನ ಬಿಟ್ಟು 27 ಸ್ಥಾನಗಳು ಕೇಳಿದ್ರು. ದೇವರಾಜ ಅರಸರವರ ಪಾರ್ಟಿ 0, ಒಂದು ಸ್ಥಾನನೂ ಕೂಡ ಗೆಲ್ಲಲಿಲ್ಲ. ಸೊ ಆಗ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆದರು. ಅದಾದಮೇಲೆ ನಾನು ಆಗ ರೈತ ಸಂಘದಲ್ಲಿದ್ದೆ. ಒಂದು ಸಾರಿ ನಾನು ಮೈಸೂರು ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಗ ನಾನು ವರ್ಣನಾಳ ಚಳವಳಿ ಮಾಡ್ತಾ ಇದ್ದೆ, ರಿಲೇ ಹಂಗರ್ ಸ್ಟ್ರೈಕ್. ನಾವು ಬೆಳಿಗ್ಗೆ ಎಲ್ಲ ತಿಂಡಿ ತಿನ್ನೋದು, ಬೆಳಿಗ್ಗೆ ಆದಮೇಲೆ ತಿಂಡಿ ಆದಮೇಲೆ ರಾತ್ರಿ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೆ ಹಸ್ಕೊಂಡಿರೋದು, ಚಳವಳಿ ಮಾಡ್ತಾ ಇದ್ದು. ಆಗ ಗುಂಡೂರಾಯರು ಒಂದು ಸಭೆ ಕರೆದರು ರೈತ ಸಂಘದ್ದು. ಆಗ ನಂಜುಂಡಸ್ವಾಮಿ ಭಾಳ ಪವರ್ಫುಲ್ ಆಗಿದ್ದರು. ನಂಜುಂಡಸ್ವಾಮಿ ಪವರ್ಫುಲ್ ಆಗಿದ್ದರು. ನಾನು ಮೈಸೂರು ಜಿಲ್ಲೆ ಜನರಲ್ ಸೆಕ್ರೆಟರಿ ಆಗಿದೆ, ರಂಗನಾಥ್ ಅಧ್ಯಕ್ಷರಾಗಿದ್ದರು. ಆಗ ನನ್ನನ್ನು ಕರೆದಿದ್ರು ಗುಂಡೂರಾಯರು. ರೈತ ಸಂಘದ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ ಇದೆಯಲ್ಲ, ಮೀಟಿಂಗ್. ನಂಜುಂಡಸ್ವಾಮಿ ಅವರು ಹೇಳಿದ್ರು, ಆಗ ಚೀಫ್ ಸೆಕ್ರೆಟರಿ ಯಾರೋ ಇದ್ರು ಅನ್ನೋಕ್ಕೆ ಕಾಣಿಸುತ್ತೆ, ಮರ್ತ್ಬಿಟ್ಟಿದ್ದೀನಿ ನಾನು. ನರಸಿಂಹರಾಯ್ ಗುಂಡೂರಾಯರಿಗೆ ಇವ್ರು ಹೇಳಿದ್ರು, ನಂಜುಂಡಸ್ವಾಮಿ ನೋಡಿ, ಗುಂಡೂರಾಯರೇ ಮೊದಲನೇ ಕೂಲಿ ಇದ್ದಾರಲ್ಲ ಅವ್ರು ಕಳಿಸ್ಬಿಡಿ ಅಂತ ಗುಂಡೂರಾಯರ. ಆಮೇಲೆ ಸಮಾಧಾನ ಹೇಳಿ ಉಳ್ಕೊಂಡು ಅಂತ ಇಟ್ಕೊಂಡು ನರಸಿಂಹರಾಯ್ ಹುಡುಗರಲ್ಲಿ ಮೀಟಿಂಗ್ನಲ್ಲಿ. ಆ ಮೀಟಿಂಗ್ನಲ್ಲಿ ಅವ್ರು ಹೇಳಿದ್ದು ಅವತ್ತು ಏನಂತ ಹೇಳಿದ್ರು ಅಂತಂದರೆ, ನಿಮ್ಮ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ ಅವರು ಮೊದಲನೇ ಕೂಲಿ, ಅವ್ರನ್ನ ನಾನು ಹೇಳುತ್ತಲ್ಲ, ನಂಜುಂಡಸ್ವಾಮಿ ಹೇಳಿದ್ದು, ನಂಜುಂಡಸ್ವಾಮಿ ಹೇಳಿದ್ದು. ನಾನು ಇನ್ನೂ ಜ್ಞಾಪಕ ಇದೆ, ಬಹುಶಃ 80ನೇ ಇಸ್ವಿ ಇರಬೇಕು ಅಥವಾ 81ನೇ ಇಸ್ವಿ ಇರಬೇಕು ನನಗೆ ಕಾಣಿಸುತ್ತೆ. ನಾನು ಸರಿಯಾಗಿ ಜ್ಞಾಪಕ ಮರ್ತಿದ್ದೀನಿ. 80 or 81 ಇದರಲ್ಲಿ ಈ ವಯಸ್ಸು ಇರಬೇಕು. ಅವತ್ತೇ ಗುಂಡೂರಾಯರು ನೋಡಿದ್ದು ನಾನು ಮೊದಲನೇ ಬಾರಿಗೆ. ನಾನು ಅಷ್ಟೊತ್ತಿಗೆ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ. 78ನೇ ಇಸ್ವಿನಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ. ಅವತ್ತು ಗುಂಡೂರಾಯರು ನೋಡಿದೆ. ಗುಂಡೂರಾಯರು ರೈತ ಸಂಘದ ಡಿಮ್ಯಾಂಡ್ಗಳನ್ನೆಲ್ಲ ಕೇಳಿದ ಮೇಲೆ ನಾವೆಲ್ಲ ಮಾಡಿಕೊಡ್ತೀವಿ, ಕೆಲವೆಲ್ಲ ಡಿಮ್ಯಾಂಡ್ಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ಹೇಳಿದ್ರು. ಒಂದು ಏನಪ್ಪ ಅಂತಂದರೆ, ಗುಂಡೂರಾಯರು ಒಬ್ಬ